ಮುಂದಿನ 5 ವರ್ಷಗಳಲ್ಲಿ ಭಾರತ ಬ್ರೆಜಿಲ್ ನಡುವಿನ ಆರ್ಥಿಕ ಸಹಯೋಗ ಮತ್ತಷ್ಟು ಬಲಗೊಳ್ಳಲಿದ್ದು ದ್ವಿಪಕ್ಷೀಯ ವ್ಯಾಪಾರ ಮೌಲ್ಯ ವಾರ್ಷಿಕ $20 ಶತಕೋಟಿಗಿಂತ ಹೆಚ್ಚಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡ ಸಿಲ್ವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಪ್ರಧಾನಿ ಜಾಗತಿಕ ದಕ್ಷಿಣ ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳ ಅಭಿವೃದ್ಧಿಗೆ ಎರಡೂ ರಾಷ್ಟ್ರಗಳ ಸಹಯೋಗ ಪೂರಕವಾಗಲಿದೆ ಎಂದರು. ಬ್ರೆಜಿಲ್ ಅನ್ನು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಉತ್ಕೃಷ್ಟತೆಯ ಕೇಂದ್ರವಾಗಿಸುವ ನಿಟ್ಟಿನಲ್ಲಿ ಭಾರತ ನೆರವು ನೀಡಲಿದೆ. ಹಾಗೆಯೇ ವಿಪತ್ತು ಪುನರ್ ನಿರ್ಮಾಣ ಮೂಲಸೌಕರ್ಯ ಮೈತ್ರಿಕೂಟದಲ್ಲಿ ಸಹ ಅಧ್ಯಕ್ಷನಾಗಲು ಬ್ರೆಜಿಲ್ ಉತ್ಸುಕತೆ ತೋರಿದೆ ಎಂದು ಹೇಳಿದರು. ತಂತ್ರಜ್ಞಾನ, ನಾವೀನ್ಯತೆ, ಎಂಎಸ್ಎಂಇ, ಕೃತಕ ಬುದ್ದಿಮತ್ತೆ, ರಕ್ಷಣೆ, ಸೂಪರ್ ಕಂಪ್ಯೂಟಿಂಗ್, ಸೆಮಿಕಂಡಕ್ಟರ್, ಬ್ಲಾಕ್ಚೈನ್ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಯೋಗಕ್ಕೆ ಒತ್ತು ನೀಡಲಾಗಿದೆ. ಇಂಧನ ವಲಯದ ಸಹಯೋಗ ದ್ವಿಪಕ್ಷೀಯ ಸಹಕಾರದ ಆಧಾರ ಸ್ತಂಭವಾಗಿದೆ. ಹೈಡ್ರೋಕಾರ್ಬನ್, ಜೈವಿಕ ಇಂಧನ, ಪುನರ್ ನವೀಕರಿಸಬಹುದಾದ ಇಂಧನ, ಎಥನಾಲ್, ಸುಸ್ಥಿರ ವೈಜ್ಞಾನಿಕ ಇಂಧನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಯೋಗದ ಹೊಸ ದಿಕ್ಕು ದೊರಕಿದೆ ಎಂದು ತಿಳಿಸಿದರು. अपने साझेदारी को भविष्य की जरूरतों के हिसाब से नए आयाम दे रहे हैं. क्लाइमेट रेजिलिएंट इन एग्रीकल्चर, प्रिसीजन फार्मिंग और बायो फर्टिलाइजर जैसे क्षेत्रों में हमारा सहयोग दोनों देशों की फूड सिक्योरिटी को मजबूत करेगा. ऑयल सीड्स, पल्सीज और इंटीग्रेटेड फार्मिंग के लिए सेंटर ऑफ एक्सीलेंस इसी दिशा में एक अहम पहल होने वाली है. हेल्थ और फार्मा के क्षेत्र में भी सहयोग की अपार संभावनाएं हैं. हम भारत से ब्राजील को एफोर्डेबल और क्वालिटी मेडिसिन की आपूर्ति बढ़ाने पर काम करेंगे. साथ ही ब्राजील में आयुर्वेद और ट्रेडिशनल मेडिसिन का भी विस्तार किया जाएगा. ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡ ಸಿಲ್ವಾ ಭಾರತ ಮತ್ತು ಬ್ರೆಜಿಲ್ ನಡುವಿನ ಸಮಾಲೋಚನೆ ಎರಡು ಬಲಿಷ್ಠ ಹಾಗೂ ಶಾಂತಿಪ್ರಿಯ ರಾಷ್ಟ್ರಗಳ ಚರ್ಚೆಯಾಗಿದೆ. ಜಾಗತಿಕ ದಕ್ಷಿಣ ವಲಯದ ಎರಡು ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಾದ ಭಾರತ ಮತ್ತು ಬ್ರೆಜಿಲ್ ಬಹು ಧ್ರುವೀಕರಣ, ಸಾಂಸ್ಕೃತಿಕ ಕೈಗಾರಿಕೆ ಹಾಗೂ ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿವೆ ಎಂದರು. ಎರಡೂ ರಾಷ್ಟ್ರಗಳು ಡಿಜಿಟಲ್ ಮತ್ತು ಪರ್ಯಾಯ ಇಂಧನ ವಲಯದಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದ್ದು ದ್ವಿಪಕ್ಷೀಯ ಸಹಯೋಗದಿಂದ ಪ್ರಾದೇಶಿಕ ಮತ್ತು ಜಾಗತಿಕವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. Both mega diverse countries and hubs of the cultural industry, and we both defend multilateralism and peace. The invitation by Prime Minister Modi for this state visit and also to attend the AI Impact Summit shows the synchrony and mutual trust that binds us together.